ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಸಹನಾಸ್ ಕಿಚನ್. ಇಂದು ನಾವು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಒಂದು ರೆಸಿಪಿಯನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇವತ್ತು ಹೆಸರುಬೇಳೆ ನಿಪ್ಪಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಹೆಸರುಬೇಳೆ, ಮೈದಾ ಹಿಟ್ಟು, ಚಿರೋಟಿ ರವೆ, ಜೀರಿಗೆ, ಎಳ್ಳು, ಉಪ್ಪು, ಖಾರದ ಪುಡಿ, ನೀರು. ಅದನ್ನು ಕಟ್ ಮಾಡೋದಕ್ಕೆ ಕಟ್ಟರು. ಈಗ ಮೊದಲಿಗೆ ಹೆಸರುಬೇಳೆನ ತೊಳೆದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಕೊಳ್ಳೋಣ. ನೀಟಾಗಿ ಅದರಲ್ಲಿ ಏನಾದ್ರು ಧೂಳು ಕಸ ಎಲ್ಲ ಇರುತ್ತೆ, ಅದಕ್ಕೆ ಹೆಸರುಬೇಳೆ ನೀಟಾಗಿ ತೊಳೆದಿಟ್ಕೊಳ್ಳೋಣ. ಅರ್ಧ ಗಂಟೆ ಸಾಕು ನೆನೆಯೋದಕ್ಕೆ ಬಿಡೋಣ ಹೆಸರುಬೇಳೆನ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನೆನೆಸಿಟ್ಟ ಹೆಸರುಬೇಳೆ ಹಾಕೊಳ್ಳೋಣ. ಆಲ್ರೆಡಿ ನೆಂದಿರುತ್ತಿದೆ ಅರ್ಧ ಗಂಟೆ. ಮೈದಾ ಹಿಟ್ಟು, ಚಿರೋಟಿ ರವೆ, ಉಪ್ಪು, ಖಾರದ ಪುಡಿ 2-3 ಸ್ಪೂನು. ನೀವು ಖಾರ ತಿನ್ನೋರು ಹೆಚ್ಚಿಗೆ ಇದ್ದರೆ ಒಂದು ಸ್ಪೂನು ಹೆಚ್ಚಿಗೆ ಹಾಕ್ಕೋಬೋದು. ಮೀಡಿಯಮ್ಮು ಮಕ್ಕಳು ತಿನ್ನೋದಿದ್ರೆ ನಿಮಗೆ ನೋಡಿ ಹಾಕ್ಕೋಬೋದು. ಎಳ್ಳು, ಜೀರಿಗೆ, ಇವಿಷ್ಟನ್ನು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ 2 ಸ್ಪೂನು ಎಣ್ಣೆನ ಹಾಕ್ಕೊಳ್ಳೋಣ ಕಲಸೋದಕ್ಕೆ. ಎಣ್ಣೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ನಾವು ಹೇಗೆ ಗಟ್ಟಿ ಕಲಿಸ್ಕೊಳ್ತೀವೋ ಆ ರೀತಿ ಎಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ನೋಡಿ ಗಟ್ಟಿಯಾಗಿ ಕಲಸಿ ಇಟ್ಕೊಂಡ್ಬಿಡೋಣ. ಇದು ಇನ್ನು ನೆನೆಯೋದು ಏನೂ ಬೇಕಾಗಿಲ್ಲ. ಇಮಿಡಿಯೇಟಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಅಂತ. ಈಗ ನಮ್ಮ ಅಳತೆಗೆ ಇದು 4 ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಾನು ತಗೊಂಡಿರೋ ಮೆಜರ್ಮೆಂಟಿಗೆ ಇವು 4 ಉಂಡೆಗಳಾಗತ್ತೆ. ಇದನ್ನು ಈಗ ಲಟ್ಟಿಸ್ಕೊಳ್ಳೋಣ. ನಾವು ಚಪಾತಿ ಎಷ್ಟು ದಪ್ಪ ಉದುತ್ತೀವೋ ಅಷ್ಟು ದಪ್ಪ ಚಪಾತಿ ರೀತಿಯಲ್ಲಿ ಉತ್ಕೊಂಡ್ರೆ ಸಾಕಾಗತ್ತೆ. ನೀಟಾಗಿ ದೊಡ್ಡಕ್ಕೆ ಉತ್ಕೊಂಡ್ಬಿಡೋಣ. ಈ ರೀತಿ ತೆಳ್ಳಗೆ ಉತ್ಕೊಳ್ಳೋಣ.
ದೊಡ್ಡ ಕುತ್ಕೊಂಡಾದ್ಮೇಲೆ ಕಟ್ಟರ್ ತಗೊಂಡು ಕಟ್ ಮಾಡೋಣ. ನಿಮಗೆ ಆ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಫ್ಲವರ್ ಶೇಪಿಂದಿದೆ, ಆದ್ದರಿಂದ ನಾನು ಆ ಫ್ಲವರ್ ಶೇಪಿನಿಂದ ಕಟ್ ಮಾಡ್ಕೊಂಡು ಈಗ ಎಣ್ಣೆ ಕಾಯೋದಕ್ಕಿಡೋಣ. ಈಗ ಎಣ್ಣೆ ಕಾದಿದೆ. ಕಾದಿದೆಯಂದಿಲ್ಲ ಅಂತ ಸ್ವಲ್ಪ ಹಾಕಿ ನೋಡಿದೆ, ಕಾದಿದೆ. ಈಗ ಒಂದೊಂದಾಗಿ ಅವನ್ನು ಎಣ್ಣೆಯೊಳಗೆ ಹಾಕೋಣ. ಫಸ್ಟು ದೊಡ್ಡ ಗುಳ್ಳೆ ಬರುತ್ತೆ, ಆಮೇಲೆ ಸಣ್ಣ ಗುಳ್ಳೆ ಬರುತ್ತೆ. ಆವಾಗ ಅದು ನೀಟಾಗಿ ಕರೆದಿರುತ್ತೆ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಗುಳ್ಳೆ ಬಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ನೋಡಿ ಗುಳ್ಳೆಗಳೆಲ್ಲ. ಆವಾಗ ಒಂದ್ಸಲಿ ಅವನ್ನ ತಿರುಗಿಸಿ ಹಾಕಿದರೆ ನೋಡಿ ಎಲ್ಲ ಗುಳ್ಳೆಗಳು ಈಗ ಕಮ್ಮಿ ಆದವು. ಇದು ಈಗ ನೀಟಾಗಿ ಕರೆದಿದೆ. ಈಗ ಇದನ್ನು ಈಗ ತಕ್ಕೊಳ್ಳೋಣ. ಹೆಸರು ಬೇಳೆ ನಿಪ್ಪಟ್ಟು ಈಗ ರೆಡಿ ಆಯಿತು. ಅದೇ ರೀತಿ ಇನ್ನೊಂದು ಶೇಪಲ್ಲಿ ಕಟ್ ಮಾಡೋದ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮೊದಲು ಒಂದು ಫ್ಲವರ್ ರೀತಿ ಶೇಪಲ್ಲಿ ಕಟ್ ಮಾಡೋದು ತೋರಿಸಿದ್ದೆ. ಈಗ ನೋಡಿರಿ ಇಷ್ಟೇ ದಪ್ಪ ಇರುತ್ತೆ, ಜಾಮೂನ್ ಬೋಲ್ ಇರುತ್ತೆ ನೋಡಿರಿ, ಅದರಲ್ಲಿ ದೊಡ್ಡ ಶೇಪಲ್ಲಿ ನೀವು ಕಟ್ ಮಾಡ್ಕೊಂಡು ಕರ್ಕೊಬೋದು. ಇದು ಸೇಮ್ ನಿಮಗೆ ನಿಪ್ಪಟ್ಟು ಏನು ಸೈಜ್ ಸಿಗುತ್ತೋ ಅದೇ ರೀತಿ ಸೈಜ್ ಇರುತ್ತೆ. ಈಸಿ ಮನೆಯಲ್ಲಿರುತ್ತಲ್ಲ ಜಾಮೂನ್ ಬಟ್ಲು, ಅದರಲ್ಲಿ ಕಟ್ ಮಾಡ್ಕೋಬೋದು. ಆಮೇಲೆ ನಾವಿಲ್ಲಿ ಯಾವುದೇ ಹೆಚ್ಚಿಗೆ ಸಾಮಾನು ಬಳಸಿಲ್ಲ, ಮಾಡೋಕ್ಕೂ ಈಸಿ. ಮಳೆಗಾಲದಲ್ಲಿ ಟೀ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇವನ್ನು ಒಂದ್ಸಲಿ ಕರೆದು ನಿಮಗೆ ತೋರಿಸ್ತೀನಿ ನೋಡಿ. ಆವಾಗಲೇ ನೀವು ಸ್ಟಾರ್ ಟೈಪಲ್ಲಿ ನೋಡಿದ್ವಿ. ಈಗ ರೌಂಡ್ ಶೇಪಲ್ಲಿ ಇವನ್ನು ಕರಿಯೋಣ. ಈ ಶೇಪಲ್ಲೂ ಚೆನ್ನಾಗಿರುತ್ತೆ. ನಾನು ಎರಡು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಿ. ನೋಡಿ ಇದೂ ಎಷ್ಟು ಚೆನ್ನಾಗಿ ಕರೆದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆಲ್ಲ. ಇವನು ರೌಂಡ್ ಶೇಪಲ್ಲಿ ಬಂದಿದೆ. ಇದು ಈಗ ಮುರಿದ್ಬಿಟ್ಟು ನೋಡ್ರಿ ಎಷ್ಟು ಗರಿ ಗರಿಯಾಗಿ ಬಂದಿದ್ದಾವೆ. ಮಳೆ ಟೈಮಲ್ಲಿ ಸಂಜೆ ಟೀ ಜೊತೆಗೆ ಹೆಸರುಬೇಳೆ ನಿಪ್ಪಟ್ಟು, ಅಥವಾ ನಾನು ಇದಕ್ಕೆ ಹೆಸರು ಇಟ್ಟಿರೋದು ಚಟ್ಪಟ್ ಅಂತ. ನೀನು ಬೇಗನೆ ಆಗುತ್ತೆ, ಅದರಿಂದ ಇದಕ್ಕೆ ಹೆಸರು ಇಟ್ಟಿರೋದು ಚಟ್ಪಟ್ ಅಂತ ಹೆಸರು. ಇದಕ್ಕೆ ಹೆಸರುಬೇಳೆ ನಿಪ್ಪಟ್ಟು ಅಥವಾ ಚಟ್ಪಟ್ಟು.